Hello everyone. In the last session, I completed SOP reduction using Karnoff map. SOP means sum of product reduction. Okay. In this class, this is the last concept which is present in the chapter number 2, that is Boolean algebra. That is product of sum reduction using Karnoff map. POS reduction. Already you learnt about SOP reduction. Now you should learn about POS reduction using Karnoff map. How we reduce the POS expressions in Karnoff map. Okay. In SOP, you substitute the value 1 which indicates the minterm. Here in this case you should substitute the value 0 in the place of max terms. Okay, SOP means minterms, POS means max terms. Right, max term is indicated as capital M, minterm is indicated as small m. Minterm is indicated by summation symbol, max term is indicated as pi symbol. Okay, in the problem pi symbol is there. ಇಲ್ಲಿ ನೋಡ್ರಿ, ಲಾಸ್ಟ್ ವಿಡಿಯೋದಲ್ಲಿ ನೀವೇನು ಕಲ್ತಿದ್ದೀರಿ ಅಂತಂದರೆ SOP ರಿಡಕ್ಷನನ್ನು ಹೇಗೆ ಮಾಡಬೇಕು ಯೂಸಿಂಗ್ ಕೆ ಮ್ಯಾಪ್ ಅನ್ನೋದನ್ನು ಕಲ್ತಿದ್ದೀರಿ, ಹೌದಾ? ಅದೇ ರೀತಿ ಈಗ ಏನು ಕಲಿತಿದ್ದೀರಿ ಅಂತಂದರೆ ಪ್ರಾಡಕ್ಟ್ ಆಫ್ ಸಮ್ ರಿಡಕ್ಷನ್ ಯೂಸಿಂಗ್ ಕಾರ್ನಾಫ್ ಮ್ಯಾಪ್. POS ಪ್ರಾಡಕ್ಟ್ ಆಫ್ ಸಮ್ಸನ್ನು ಹೇಗೆ ರೆಡ್ಯೂಸ್ ಮಾಡೋದು ಯೂಸಿಂಗ್ ಕೆ ಮ್ಯಾಪ್. ನೀವು ಆಲ್ರೆಡಿ SOPನಲ್ಲಿ ಕೆ ಮ್ಯಾಪ್ನಲ್ಲಿ ಏನು ಕಲ್ತಿದ್ದೀರಿ, ಒಂದಿಷ್ಟು ರಿಡಕ್ಷನ್ ರೂಲ್ಸನ್ನು ಕಲ್ತಿದ್ದೀರಿ. ಪೇರ್ ರಿಡಕ್ಷನ್ ಹೇಗೆ ಮಾಡಬೇಕು, ಕ್ವಾಡ್ ರಿಡಕ್ಷನ್ ಹೇಗೆ ಮಾಡಬೇಕು, ಹೌ ಟು ರೆಡ್ಯೂಸ್ ದ ಆಕ್ಟೇಟ್ ರಿಡಕ್ಷನ್ ಆ್ಯಂಡ್ ಹೌ ಯು ರೆಡ್ಯೂಸ್ ದ ಕೆ ಮ್ಯಾಪ್ ಯೂಸಿಂಗ್ ಮ್ಯಾಪ್ ರೋಲಿಂಗ್, ರಿಡಂಡೆಂಟ್ ಗ್ರೂಪ್ಸ್, ಓವರ್ಲ್ಯಾಪಿಂಗ್ ಗ್ರೂಪ್ಸ್, ಆಲ್ ಅದರ್ ಗ್ರೂಪ್ಸ್ ಆರ್ ಆಲ್ ಅದರ್ ರಿಡಕ್ಷನ್ ರೂಲ್ಸ್ ಆರ್ ಸೇಮ್ ಇನ್ ದಿಸ್ POS. ಇಲ್ಲಿಯೂ ಕೂಡ ನಾವು ಅದೇ ರೀತಿ ಗ್ರೂಪ್ಸನ್ನು ಮಾಡ್ತೀವಿ, ಅದೇ ರೀತಿ ಸಿಂಪ್ಲಿಫಿಕೇಷನ್ಸನ್ನು ಮಾಡ್ತೀವಿ. ಬಟ್ ಡಿಫ್ರೆನ್ಸ್ ಏನು ಅಂತಂದಾಗ, ನೀವು SOPನಲ್ಲಿ 1 ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತೀರಿ. ನಿಮ್ಮದು ಟರ್ಮ್ ಏನಿರುತ್ತೆ ಅದನ್ನು ಆ ಪರ್ಟಿಕ್ಯುಲರ್ ನಂಬರ್ಡ್ ಸ್ಕ್ವೇರ್ನಲ್ಲಿ 1 ಅಂತ ರಿಪ್ರೆಸೆಂಟ್ ಮಾಡ್ತೀರಿ. ಇಲ್ಲಿ ಏನು ಮಾಡಬೇಕು ಅಂತಂದರೆ ಆ ಪರ್ಟಿಕ್ಯುಲರ್ ಸ್ಕ್ವೇರ್ನಲ್ಲಿ 0 ಅಂಥೇಳಿ ರಿಪ್ರೆಸೆಂಟ್ ಮಾಡಬೇಕು, ಹೌದಾ? 0 ಈಸ್ ಇಂಡಿಕೇಟೆಡ್ ಆ್ಯಸ್ ಮ್ಯಾಕ್ಸ್ ಟರ್ಮ್ ಫಾರ್ POS ರಿಡಕ್ಷನ್ ಯೂಸಿಂಗ್ ಕೆ ಮ್ಯಾಪ್, ಹೌದಾ? 0ನ ತಗೊಂಡು 0ನ ಗ್ರೂಪ್ ಮಾಡ್ತಾ ಹೋಗಬೇಕು. ರೆಸ್ಟ್ ಅದರ್ ಸ್ಕ್ವೇರ್ಸ್ ಆರ್ ಇಂಡಿಕೇಟೆಡ್ ಆ್ಯಸ್ ನಂಬರ್ 1. ಬಟ್ ನೀವು SOPನಲ್ಲಿ ಏನು ಮಾಡ್ತೀರಿ, 1 ಅಂಥೇಳಿ ಮಿನ್ಟರ್ಮನ್ನು ಯೂಸ್ ಮಾಡಿಕೊಂಡಾಗ ರೆಸ್ಟ್ ಅದರ್ ಸ್ಕ್ವೇರ್ಸ್ ಆರ್ ರಿಪ್ರೆಸೆಂಟೆಡ್ ಆ್ಯಸ್ 0. ಅದರದ್ದು ಉಲ್ಟಾ ಇಲ್ಲಿ, ಹೌದಾ? ಅಲ್ಲಿ ಬಾರ್ಡ್ ನಂಬರಿಗೆ 0 ಅಂಥೇಳಿ ರಿಪ್ರೆಸೆಂಟ್ ಮಾಡ್ತೀರಿ ಬೈನರಿ ಕೋಡೆಡ್ನಲ್ಲಿ. ಇಲ್ಲಿ ನೀವು ಬಾರ್ಡ್ ನಂಬರಿಗೆ 1 ಅಂಥೇಳಿ ರಿಪ್ರೆಸೆಂಟ್ ಮಾಡ್ತೀರಿ, ಹೌದಾ? ಏನು ನೀವು ಗ್ರೇ ಕೋಡ್ ಬರೆದಿರ್ತೀರಲ್ಲ ಕೆ ಮ್ಯಾಪ್ದಲ್ಲಿ ಮೇಲ್ಗಡೆ 00011011 ಅದು ಕೂಡ ಸೇಮ್ ಇರುತ್ತೆ, ಬಟ್ ಇಂಡಿಕೇಶನ್ ಮಾತ್ರ ಡಿಫ್ರೆಂಟ್ ಇರುತ್ತೆ. SOPನಲ್ಲಿ ನೀವೇನು ಇಂಡಿಕೇಶನ್ ಮಾಡ್ತೀರಿ, 00 ಇದ್ದದಕ್ಕೆ ಬಾರ್ ಅಂಥೇಳಿ ಯೂಸ್ ಮಾಡ್ತೀರಿ. ಬಟ್ ಇನ್ POS 00 ಈಸ್ ಇಂಡಿಕೇಟೆಡ್ ಆ್ಯಸ್ ನಾನ್ ಬಾರ್ಡ್ ಲೆಟರ್ಸ್, ಹೌದಾ? ಅದು ಮಾತ್ರ ಡಿಫ್ರೆನ್ಸ್ ಆಗುತ್ತೆ. ಅದನ್ನೇ ನಾನು ಇಲ್ಲಿ ಹೇಳಿರೋದು, ಹೌದಾ? POS reduction, each square of a K map represents a max term. Map is filled by placing zeros. Okay, each zero leads to the output of max term. Right, the box with number 1 represents M1 as well as box represents number 2 is having the M2 and so on up to M15. Okay. Here, rules for deriving a POS Boolean expressions. Next we will see how to reduce POS expressions. There are some rules. What are those rules? All rules are same as SOP reduction rules. Okay. POS expression adjacent zeros are encircled in the form of pairs, quads and octets. In SOP ರಿಡಕ್ಷನ್ ನೀವೇನು ಮಾಡ್ತಿದ್ರಿ, ಅಡ್ಜಸೆಂಟ್ ಒನ್ಸನ್ನು ಎನ್ಸರ್ಕಲ್ ಮಾಡ್ತಿದ್ರಿ, ಬಟ್ ಇಲ್ಲಿ ಅಡ್ಜಸೆಂಟ್ ಝೀರೋಸನ್ನು ಎನ್ಸರ್ಕಲ್ ಮಾಡ್ತಿದ್ರಿ. ಅಲ್ಲಿ ನೀವೇನು ಮಾಡ್ತಿದ್ರಿ, ಮಿಕ್ ಸ್ಕ್ವೇರ್ಸನ್ನು
0 ಅಂಥೇಳಿ ರಿಪ್ರೆಸೆಂಟ್ ಮಾಡ್ತಿದ್ರಿ, ಇಲ್ಲಿ ಎಂಟಿ ಸ್ಕ್ವೇರ್ಸನ್ನು ಅಂದರೆ ಮಿಕ್ ಸ್ಕ್ವೇರ್ಸನ್ನು 1 ಅಂಥೇಳಿ ರಿಪ್ರೆಸೆಂಟ್ ಮಾಡ್ತೀರಿ. ಹೌದಾ? ಆಮೇಲೆ ರೋಲ್ ಮ್ಯಾಪ್ ಮಾಡೋದು ಕೂಡ ಸೇಮ್ ಇರುತ್ತೆ. ಆಮೇಲೆ ರಿಡಂಡೆಂಟ್ ಗ್ರೂಪ್ಸನ್ನು ಎಲಿಮಿನೇಟ್ ಮಾಡಿ ಗ್ರೂಪ್ಸನ್ನು ಬರೆಯೋದು ಸೇಮ್ ಇರುತ್ತೆ. ಎಲ್ಲ ಕೂಡ ಇಲ್ಲಿ ಏನು ಮಾಡ್ತೀರಿ, ಸೇಮ್ SOP ರಿಡಕ್ಷನ್ ರೂಲ್ ಥರನೇ ಬರಿತೀರಿ. SOP ಮತ್ತು POSಗೆ ಡಿಫ್ರೆನ್ಸ್ ಏನು ಅಂತಂದಾಗ SOPನಲ್ಲಿ ಮಿನ್ ಟರ್ಮನ್ನು 1 ಅಂಥೇಳಿ ರಿಪ್ರೆಸೆಂಟ್ ಮಾಡ್ತೀರಿ, POSನಲ್ಲಿ ಮ್ಯಾಕ್ಸ್ ಟರ್ಮನ್ನು 0 ಅಂಥೇಳಿ ರಿಪ್ರೆಸೆಂಟ್ ಮಾಡ್ತೀರಿ. ಅಲ್ಲಿ ರೆಸ್ಟ್ ಅದರ್ ಸ್ಕ್ವೇರ್ಸ್ ಆರ್ ರಿಪ್ರೆಸೆಂಟೆಡ್ ಆಸ್ 0. ಹಿಯರ್ ರೆಸ್ಟ್ ಅದರ್ ಸ್ಕ್ವೇರ್ಸ್ ಆರ್ ರಿಪ್ರೆಸೆಂಟೆಡ್ ಆಸ್ 1. There means in SOP barred numbers are indicated as the number 0. Here barred numbers are indicated as the number 1. That is the main difference. As well as last ನೀವು SOP ಎಕ್ಸ್ಪ್ರೆಷನನ್ನು ಅಂದರೆ ರೆಡ್ಯೂಸ್ಡ್ SOP ಎಕ್ಸ್ಪ್ರೆಷನನ್ನು ಬರಿಬೇಕಾಗಿತ್ತು ಅಂತಂದಾಗ ಪ್ಲಸ್ ಸಿಂಬಾಲನ್ನು ಯೂಸ್ ಮಾಡ್ತೀರಿ. ಬಟ್ ಇಲ್ಲಿ ಯೂಸ್ ಮಾಡೋದೇನು ಅಂತಂದಾಗ ಡಾಟ್ ಸಿಂಬಾಲ್. ಹೌದಾ? ಅಂದರೆ ರೆಡ್ಯೂಸ್ಡ್ POS ಎಕ್ಸ್ಪ್ರೆಷನನ್ನು ಬರಿಬೇಕಾಗಿತ್ತು ಅಂತಂದಾಗ ನೀವು ಇಲ್ಲಿ ಏನು ಮಾಡಬೇಕು, ಡಾಟ್ ಸಿಂಬಾಲನ್ನು ಬರಿಬೇಕು. ಯಾಕಂದರೆ ಪ್ರಾಡಕ್ಟ್ ಆಫ್ ಸಮ್ ಟರ್ಮ್ಸನ್ನು ನೀವೇನು ಮಾಡ್ತೀರಿ, ಇಲ್ಲಿ ಪ್ರಾಡಕ್ಟ್ ಅಂಥೇಳಿ ಯೂಸ್ ಮಾಡ್ತೀರಿ. ಸಮ್ ಟರ್ಮ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಇಫ್ 4 ವೇರಿಯೇಬಲ್ಸ್ ಆರ್ ದೇರ್ x + y + z dot x + y + z bar dot x bar + y bar + z bar. Like this you can write in the reduced expression. Now I want to explain 2 variable K-map, 3 variable K-map as well as 4 variable K-map. In this K-map, numbered scheme is same for all these K-maps, right? 0, 1, 2, 3, 0 for non-barred letters, 1 for barred letters, right? Here also we can write it as x plus y. x plus y ಅಂಥೇಳಿ ಬರಿಬೇಕು. ಇಲ್ಲಿ x plus y bar ಅಂಥೇಳಿ ಬರೆದಿದ್ದೀರಿ. ನೆಕ್ಸ್ಟ್ x bar plus y ಅಂತ ಬರೆದಿದ್ದೀರಿ, x bar plus y bar ಅಂಥೇಳಿ ಬರೆದಿದ್ದೀವಿ. ಹೌದಾ? ಇಲ್ಲಿ ನೋಡಿ 0ಗೆ ನಾನ್ ಬಾರ್ಡ್ ವೇರಿಯೇಬಲನ್ನು ಬರೆದಿದ್ದೀನಿ, 1ಗೆ ಬಾರ್ಡ್ ವೇರಿಯೇಬಲನ್ನು ಬರೆದಿದ್ದೀನಿ. ಹೌದಾ? ದಿಸ್ ಈಸ್ ದ 2 ವೇರಿಯೇಬಲ್ K-ಮ್ಯಾಪ್ ರಿಪ್ರೆಸೆಂಟೇಷನ್. ಫಾರ್ ಮ್ಯಾಕ್ಸ್ ಟರ್ಮ್ಸ್ ದಿಸ್ ಈಸ್ ದ 3 ವೇರಿಯೇಬಲ್ K-ಮ್ಯಾಪ್ ರಿಪ್ರೆಸೆಂಟೇಷನ್. ನಾವಲ್ಲಿ ಏನು ಮಾಡ್ತಿದ್ವಿ, 0 0 ಇದ್ದಾಗ y ಬಾರ್ z ಬಾರ್ ಅಂಥೇಳಿ ಬರಿತಿದ್ವಿ. ಅಲ್ಲಿ ಅಂದರೆ SOP ರಿಡಕ್ಷನ್ನಲ್ಲಿ ನಾವು 0 0 ಇದ್ದಾಗ y ಬಾರ್ z ಬಾರ್ ಬರಿತಿದ್ವಿ. ಬಟ್ ಇಲ್ಲಿ ಏನು ಬರಿತಾ ಇದ್ದೀವಿ, 0 0 ಅಂತಂದರೆ y + z ಅಂಥೇಳಿ ಬರಿತಿದ್ದೀವಿ. ಹೌದಾ? ಅದು ಮಾತ್ರ ಡಿಫ್ರೆನ್ಸ್. ನಂಬರಿಂಗ್ ಸ್ಕೀಮ್ ಕೂಡ ಸೇಮ್ ಆ್ಯಸ್ ಇಟ್ ಈಸೇ ಬರಿತೀರಿ. ಹೌದಾ? ಅಂದರೆ 0 1 2 3 4 5 6 7. ದಿಸ್ ಈಸ್ ದ K-map, just K-map representation, not a expression representation in K-map. This is a simple K-map writing for 3 variable, right? Next, this is the K-map representation of 4 variable. 4 variable ಗೆ ನಾವು ಯಾವ ರೀತಿ ಬರೆದಿದ್ದೀವಿ, ನಂಬರಿಂಗ್ ಸ್ಕೀಮ್ is same as compared to the SOP reduction rules. 0 1 2 3 4 5 6 7 8 9 10 11 12 13 14 15, ರೈಟ್? ಇಲ್ಲಿ ಕೂಡ 0 0 0 1 1 1 1 0 ಸೇಮ್ ಬರೆದಿದ್ದೀವಿ. ಹೌದಾ? ಸೇಮ್ ಬರೆದಾಗ ಇಲ್ಲಿ ನೋಡಿ y ಬಾರ್ z ಬಾರ್ ಅಂಥೇಳಿ ಬರೆಯೋಂಗಿಲ್ಲ, y + z ಅಂಥೇಳಿ ಬರಿಬೇಕು, y + z ಬಾರ್ ಅಂಥೇಳಿ ಬರಿಬೇಕು, y ಬಾರ್ + z ಬಾರ್ ಬರಿಬೇಕು. ಬಾರ್ ಎಲ್ಲಿ ಯೂಸ್ ಮಾಡ್ತಿದ್ದೀವಿ, 1 ನಂಬರ್ ಎಲ್ಲಿದೆಯಲ್ಲ ಅಲ್ಲಿ ಬಾರನ್ನು ಯೂಸ್ ಮಾಡ್ತಿದ್ದೀವಿ. 0ದಲ್ಲಿ ಬಾರ್ ಎಲ್ಲಿ ಯೂಸ್ ಮಾಡ್ತೀವಿ, SOPನಲ್ಲಿ ಯೂಸ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ ಡಿಫ್ರೆನ್ಸ್? ನೋಡಿ, SOPನಲ್ಲಿ ಬಾರ್ಡ್ ಲೆಟರ್ಸಿಗೆ 0 ಬರಿತೀವಿ, POSನಲ್ಲಿ ಬಾರ್ಡ್ ಲೆಟರ್ಸಿಗೆ 1 ಬರಿತೀವಿ. ಆಮೇಲೆ ಅಲ್ಲಿ ಮಿನ್ ಟರ್ಮ್ ರಿಪ್ರೆಸೆಂಟ್ ಮಾಡೋಕ್ಕೆ 1 ಅಂಥೇಳಿ ಯೂಸ್ ಮಾಡ್ತೀವಿ. ರೆಸ್ಟ್ ಆಲ್ ಅದರ್ ಸ್ಕ್ವೇರ್ಸ್ ಆರ್ ರಿಪ್ರೆಸೆಂಟೆಡ್ ಆಸ್ 0. ಇಲ್ಲಿ POS ಅನ್ನು ರಿಪ್ರೆಸೆಂಟ್ ಮಾಡೋಕ್ಕೆ 0ನ ಬರಿತೀವಿ. ರೆಸ್ಟ್ ಆಲ್ ಅದರ್ ಸ್ಕ್ವೇರ್ಸ್ ಆರ್ ರಿಪ್ರೆಸೆಂಟೆಡ್ ಆಸ್ 1. ಹೌದಾ? ಅಲ್ಲಿಯೂ ಕೂಡ ಸೇಮ್ ಗ್ರೂಪಿಂಗ್ಸನ್ನು ಮಾಡ್ತೀವಿ, ಇಲ್ಲಿಯೂ ಕೂಡ ಸೇಮ್ ಗ್ರೂಪಿಂಗ್ಸನ್ನು ಮಾಡ್ತೀವಿ. SOPನಲ್ಲಿ ಗ್ರೂಪಿಂಗ್ ಮಾಡಬೇಕಾದ್ರೆ ಎಡ್ಜಸೆಂಟ್ 1ಸನ್ನು ನೋಡ್ತೀವಿ, POSನಲ್ಲಿ ಗ್ರೂಪಿಂಗ್ಸ್ ಮಾಡಬೇಕಾದ್ರೆ ಎಡ್ಜಸೆಂಟ್ 0ಸನ್ನು ನೋಡ್ತೀವಿ. ಗೊತ್ತಾಯ್ತಾ? ಅದು ಸೇಮ್ ಇರುತ್ತೆ. 2 ವೇರಿಯೇಬಲ್ಲಿಗೆ, 3 ವೇರಿಯೇಬಲ್ಲಿಗೆ, 4 ವೇರಿಯೇಬಲ್ಲಿಗೆ ಬೈನರಿ ಕೋಡೆಡ್ ಕೂಡ ಸೇಮ್ ಇರುತ್ತೆ. 0 0 0 1 1 1 1 0. ಅದೇ ರೀತಿ ಈ ಕಡೆ ಕೂಡ 0 0 0 1 1 1 1 0.
This is the example for how we minimize the POS expression using K-map. Right, ಇಲ್ಲಿ ನೋಡಿ ನಾನೇನು ತೊಗೊಂಡಿದ್ದೀನಿ ಫಂಕ್ಷನ್ y ಅಂತೇಳಿ ತೊಗೊಂಡಿದ್ದೀನಿ. y ಫಂಕ್ಷನ್ ತೊಗೊಂಡಾಗ there are 4 variables a, b, c, d and how many possible squares are there in the K-map? There are 16 squares which is present in the K-map because 2 raised to 4 is equals to 16. ಹೌದಾ, ನಾನೇನು ಹೇಳಿದ್ದೀನಿ, ಪೈ ಸಿಂಬಾಲನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಫಂಕ್ಷನ್ನಲ್ಲಿ. ಹೌದಾ, ಪೈ ಸಿಂಬಾಲ್ ಇತ್ತು ಅಂತಂದರೆ ನೀವು ಅದನ್ನು ಏನಂತ ಕನ್ಸಿಡರ್ ಮಾಡ್ಕೋಬೇಕು, POS ಅಂತೇಳಿ ಕನ್ಸಿಡರ್ ಮಾಡ್ಕೋಬೇಕು. ಸಮೇಷನ್ ಸಿಂಬಾಲ್ ಇತ್ತು ಅಂದಾಗ ಅದನ್ನು ನೀವೇನಂತ ಕನ್ಸಿಡರ್ ಮಾಡಬೇಕು, SOP ಅಂತೇಳಿ ಕನ್ಸಿಡರ್ ಮಾಡಬೇಕು. ಓಕೆ, pi within the bracket 0, 1, 3, 5, 6, 7, 10, 14, 15. These are the POS expression numbers. ಹೌದಾ, ನಾನು POS ಎಕ್ಸ್ಪ್ರೆಷನ್ಸನ್ನು ರೆಡ್ಯೂಸ್ ಮಾಡೋಕ್ಕೆ ಈ ನಂಬರ್ಸನ್ನು ಬರ್ಕೊಂಡಿದ್ದೀನಿ. 0 ಮೀನ್ಸ್ ಕ್ಯಾಪಿಟಲ್ M0, ಕ್ಯಾಪಿಟಲ್ M1, ಕ್ಯಾಪಿಟಲ್ M3, M5, M6 ಅಪ್ ಟು ಸೊ ಆನ್ M15. ಹೌದಾ, ಅಂದರೆ ಯು ಶುಡ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ 0 ವಿಚ್ ಈಸ್ ಇನ್ 0th ನಂಬರ್ ಸ್ಕ್ವೇರ್. ಯು ಶುಡ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ 0 ಇನ್ 1 ನಂಬರ್ ಸ್ಕ್ವೇರ್. You should substitute the value 0 in 3rd number square. You should substitute the value 0 in 5th number square. You should substitute the 0 in the place of 6th number square. You substituted the value 0 in the 10th number square as well as 7th number square as well as 14th number square. All other rest squares are represented by the number 1. ಹೌದಾ, ಇಲ್ಲಿ ಏನು ಮಾಡ್ತಿದ್ದೀರಿ, ಈ ನಂಬರ್ಸ್ ಎಲ್ಲಿ ಇದಾವಲ್ಲ, ಅಂದರೆ ಯಾವ ಸ್ಕ್ವೇರ್ನಲ್ಲಿ ಈ ಪರ್ಟಿಕ್ಯುಲರ್ ನಂಬರ್ಸ್ ಇದಾವಲ್ಲ ಆ ಸ್ಕ್ವೇರ್ಸಿಗೆ ನಾನು ಏನಂತ ಕನ್ಸಿಡರ್ ಮಾಡ್ತಿದ್ದೀನಿ, 0 ಅಂಥೇಳಿ ಕನ್ಸಿಡರ್ ಮಾಡ್ತಿದ್ದೀನಿ. ಯಾಕಂದರೆ ಇದು ಇರೋದು ನನಗೆ POS 0 ಅಂಥೇಳಿ ಕನ್ಸಿಡರ್ ಮಾಡಿ ಮಿಕ್ ಅದರ್ ಸ್ಕ್ವೇರ್ಸನ್ನು ನಾನು ಏನಂತ ರಿಪ್ರೆಸೆಂಟ್ ಮಾಡ್ತಿದ್ದೀನಿ, 1 ಅಂಥೇಳಿ ರಿಪ್ರೆಸೆಂಟ್ ಮಾಡ್ತಿದ್ದೀನಿ. ಹೌದಾ, ಈಗೇನು ಮಾಡಬೇಕು, ಗ್ರೂಪ್ಸನ್ನು ಮಾಡಬೇಕು. ಗ್ರೂಪ್ಸ್ ಮಾಡಬೇಕಾದ್ರೆ ಏನನ್ನು ಕನ್ಸಿಡರ್ ಮಾಡಬೇಕು, ಫಸ್ಟ್ ಸಿ ಫಾರ್ ಆಕ್ಟೇಟ್, ವೆದರ್ ದ ಆಕ್ಟೇಟ್ ಈಸ್ ಪಾಸಿಬಲ್ ಇನ್ ದಟ್ K-map ಆರ್ ನಾಟ್. ಜಸ್ಟ್ ಸಿ ದ್ಯಾಟ್ ಇಫ್ ದೆರ್ ಈಸ್ ಅ ನೋ ಆಕ್ಟೇಟ್ ಗೋ ಫಾರ್ ಕ್ವಾಡ್, ಇಫ್ ದೆರ್ ಈಸ್ ಅ ನೋ ಕ್ವಾಡ್ ಗೋ ಫಾರ್ ಪೇರ್. ಹೌದಾ, ಯಾಕಂದರೆ ಆಕ್ಟೇಟನ್ನು ನಾನು ಯಾಕೆ ನೋಡಬೇಕು ಅಂತಂದಾಗ ಆಕ್ಟೇಟ್ ರಿಡಕ್ಷನ್ ಮಾಡಿದರೆ ನನಗೆ ಉಳಿಯೋದು ಓನ್ಲಿ 1 ವೇರಿಯೇಬಲ್, ಕ್ವಾಡನ್ನು ರಿಡಕ್ಷನ್ ಮಾಡಿದರೆ ನನಗೆ ಉಳಿಯೋದು 2 ವೇರಿಯೇಬಲ್ಸ್, ಪೇರನ್ನು ರಿಡಕ್ಷನ್ ಮಾಡಿದರೆ ನನಗೆ ಉಳಿಯೋದು 3 ವೇರಿಯೇಬಲ್ಸ್. ಸೊ ನನಗೆ ಎಷ್ಟು ಕಮ್ಮಿ ವೇರಿಯೇಬಲ್ಸ್ ಉಳಿತಾವಲ್ಲ ಅಷ್ಟು ನನಗೆ ಅದೇನಾಗತ್ತೆ, ಬೂಲಿಯನ್ ಎಕ್ಸ್ಪ್ರೆಷನ್ ರೆಡ್ಯೂಸ್ ಆಗುತ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಚೆಕ್ ಮಾಡಿ, ನಿಮಗೇನಾದರೂ ಆಕ್ಟೇಟ್ ಪಾಸಿಬಲ್ ಇದೆನಾ, ಇಲ್ಲ, ಆಕ್ಟೇಟ್ ಇಲ್ಲ. ಸೊ ಗೋ ಫಾರ್ ಕ್ವಾಡ್. ಇಫ್ ಎನಿ ಕ್ವಾಡ್ಸ್ ಆರ್ ದೇರ್ ಇನ್ ದಿಸ್ K-map, ಎಸ್ ದೇರ್ ಈಸ್ ಅ ಪಾಸಿಬಲ್ ಫಾರ್ ಮೇಕಿಂಗ್ ದ ಕ್ವಾಡ್ ಹಿಯರ್. ನೋಡಿ, 4 adjacent ಝೀರೋಸ್ ಇದ್ದಾವೆ, 1 ಕ್ವಾಡ್ ಮಾಡ್ಕೊಳ್ಳಿ. ಇನ್ನೊಂದು ಕ್ವಾಡ್ 0, 4 adjacent ಝೀರೋಸ್ ಇದ್ದಾವೆ, ಇನ್ನೊಂದು ಕ್ವಾಡನ್ನು ಮಾಡಿ. ನಿಮಗೆ ಲಾಸ್ಟ್ 0th ನಂಬರ್ ಸ್ಕ್ವೇರ್ನಲ್ಲಿ 0 ಉಳಿಯುತ್ತೆ, ಇಲ್ಲಿ 10th ನಂಬರ್ ಸ್ಕ್ವೇರ್ನಲ್ಲಿ 0 ಉಳಿಯುತ್ತೆ. ಅದನ್ನೇನು ಮಾಡ್ಕೊಳ್ಳಿ, ಆಲ್ರೆಡಿ ಕ್ವಾಡ್ನಲ್ಲಿರ್ತಕ್ಕಂಥ 0 ಜೊತೆ ಪೇರನ್ನು ಮಾಡಿ. ಹೌದಾ, ಪೇರ್ 1 ಮತ್ತು ಪೇರ್ 2, ಅಲ್ಲಿ ಪೇರ್ ಮಾಡಿದ್ರಿ, ಇಲ್ಲಿ ಕ್ವಾಡ್ ಮಾಡಿದ್ರಿ. ಇದನ್ನು ನಾನು ಏನಂತ ಹೇಳ್ಬೋದು, ಓವರ್ಲ್ಯಾಪಿಂಗ್ ಗ್ರೂಪ್ಸ್ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ 1 0 ಕ್ಯಾನ್ ಬಿ used by another group, that is quad 0 is overlapped by pair 0. ಹೌದಾ, ಅಂದರೆ ಕ್ವಾಡ್ನಲ್ಲಿರ್ತಕ್ಕಂಥ 0ನ ನಾನು ಪೇರಿಗೆ ತೊಗೊಂಡಿದ್ದೀನಿ, ಈ ಕಡೆ ಕೂಡ ಕ್ವಾಡ್ನಲ್ಲಿರ್ತಕ್ಕಂಥ 0ನ ಪೇರಿಗೆ ತೊಗೊಂಡಿದ್ದೀನಿ. ಹೌದಾ, ಅಂದರೆ ನಾನಿಲ್ಲಿ ಓವರ್ಲ್ಯಾಪಿಂಗ್ ಗ್ರೂಪ್ಸ್ ಅಂತ ಹೇಳ್ಬೋದು. ಈಗ ನೋಡಿ, ರೆಡ್ಯೂಸ್ಡ್ ಎಕ್ಸ್ಪ್ರೆಷನ್ಸನ್ನು ನಾನು ಹೆಂಗೆ ಬರಿಬೇಕು, ಪೇರ್ 1ಗೆ ರೆಡ್ಯೂಸ್ಡ್ ಎಕ್ಸ್ಪ್ರೆಷನ್ ಅಂತಂದಾಗ ಪೇರ್ 1 ನನಗೆ ಯಾವುದ್ಯಾವುದಕ್ಕೆ ಟರ್ಮ್ಸಿಗೆ ರಿಲೇಟೆಡ್ ಇದೆ, ಒಂದು A+B, ಒಂದು C+D, ಇನ್ನೊಂದು C+D ಬಾರ್. A+B ಯಾವ ಟರ್ಮ್ ಜೊತೆನೂ ಏನಾಗಲ್ಲ, ಟ್ರಾನ್ಸಾಕ್ಟ್ ಆಗಲ್ಲ. ಸೊ ಕೀಪ್ ದಟ್ A+B ಆ್ಯಸ್ ಇಟ್ ಈಸ್. ರೈಟ್, ಇಲ್ಲಿ ನೋಡಿ, C+D, C+D ಬಾರ್, ಇಲ್ಲಿ ಕಾಮನ್ ಟರ್ಮ್ ಯಾವುದಿರುತ್ತೆ, C ಇರುತ್ತೆ. ಸೊ ಅದನ್ನು ಸಮೇಷನ್ ಸಿಂಬಲ್ ಹಾಕಿ A+B+C ಅಂತ ಹೇಳಿ ಬರ್ಕೊಳ್ಳಿ. D+D ಬಾರ್ ನನಗೇನಾಗತ್ತೆ, ಟ್ರಾನ್ಸಾಕ್ಟ್ ಆಗತ್ತೆ. Then what is the reduced expression for pair 1? The reduced expression for pair 1 is A plus B plus C. ಅದೇ ರೀತಿ reduced expression for pair 2 ಯಾವುದು ಅಂತಂದಾಗ
ಪೇ ಟು ನನಗೆ ಯಾವುದು ಟರ್ಮ್ಸ್ ಜೊತೆ ರಿಲೇಟೆಡ್ ಇದೆ, ಎ ಬಾರ್ ಪ್ಲಸ್ ಬಿ ಬಾರ್ ಒಂದು, ಎ ಬಾರ್ ಪ್ಲಸ್ ಬಿ ಒಂದು, ಇನ್ನೊಂದು ಸಿ ಬಾರ್ ಪ್ಲಸ್ ಡಿ. ಎ ಬಾರ್ ಪ್ಲಸ್ ಬಿ ಬಾರ್ ಮತ್ತು ಎ ಬಾರ್ ಪ್ಲಸ್ ಬಿನ ಕನ್ಸಿಡರ್ ಮಾಡಿದಾಗ ನನಗೆ ಕಾಮನ್ ಟರ್ಮ್ ಯಾವ್ದು ಉಳಿಯುತ್ತೆ, ಎ ಬಾರ್ ಉಳಿಯುತ್ತೆ, ಬಿ ಮತ್ತು ಬಿ ಬಾರ್ ಟ್ರಾನ್ಸಾಕ್ಟ್ ಆಗುತ್ತೆ. ಎ ಬಾರ್ ಪ್ಲಸ್ ಸಿ ಬಾರ್ ಪ್ಲಸ್ ಡಿ ಇದನ್ನು ನನಗೆ ಯಾವುದ್ರ ಜೊತೆ ಟ್ರಾನ್ಸಾಕ್ಟ್ ಆಗದೆ ಇರೋ ಕಾರಣ ನಾನು ಎಂತ ಬರಿಬೇಕು, ಎ ಬಾರ್ ಪ್ಲಸ್ ಸಿ ಬಾರ್ ಪ್ಲಸ್ ಡಿ. ದೆನ್ what is the reduced expression for pay 2? The reduced expression for pay 2 is a bar plus c bar plus d. Right. Next go for quad 1. Quad 1. What is the reduced expression for quad 1? Just see here. Quad 1 is related for the terms a plus b as well as a plus b bar, c plus d bar and c bar plus d bar. ಇಲ್ಲಿ ನೋಡಿ a plus b ಮತ್ತು a plus b ಬಾರ್ನಲ್ಲಿ ನಿಮಗೆ ಕಾಮನ್ ಟರ್ಮ್ ಇರೋದು ಯಾವುದು, a. ಸೊ ರೈಟ್ a ಆಸ್ ಇಟ್ ಈಸ್, b plus b ಬಾರ್ ಏನಾಗುತ್ತೆ, ಟ್ರಾನ್ಸಾಕ್ಟ್ ಆಗುತ್ತೆ. ಇಲ್ಲಿ ನೋಡಿ ಮೇಲ್ಗಡೆ ಇರ್ತಕ್ಕಂಥ ವೇರಿಯೇಬಲ್ಸ್ c plus d ಬಾರ್ ಮತ್ತು c ಬಾರ್ ಪ್ಲಸ್ d ಬಾರ್, ಅಲ್ಲಿ ಕಾಮನ್ ಟರ್ಮ್ ಯಾವ್ದು ಉಳಿಯುತ್ತೆ, ಡಿ ಬಾರ್ ಉಳಿಯುತ್ತೆ, ಸಿ ಮತ್ತು ಸಿ ಬಾರ್ ಟ್ರಾನ್ಸಾಕ್ಟ್ ಆಗುತ್ತೆ. ಸೊ ನೀವು ಲಾಸ್ಟ್ ಬರೀತಕ್ಕಂಥ ಎಕ್ಸ್ಪ್ರೆಷನ್ ಯಾವುದು, ಎ ಪ್ಲಸ್ ಡಿ ಬಾರ್. Right, a plus d bar is the last reduced expression for quad 1. Next come for quad 2 reduced expression. What is the reduced expression for quad 2? ಇಲ್ಲಿ ನೋಡಿ quad 2 ನನಗೆ ರಿಲೇಟೆಡ್ ಇರ್ತಕ್ಕಂಥ ಟರ್ಮ್ಸ್ ಯಾವುದು, a ಪ್ಲಸ್ ಬಿ ಬಾರ್ ಒನ್ ಟರ್ಮ್, a ಬಾರ್ ಪ್ಲಸ್ ಬಿ ಬಾರ್ ಟರ್ಮ್. ಹೌದಾ, ಈ ಟರ್ಮ್ನಲ್ಲಿ ನನಗೆ ಕಾಮನ್ ಇರ್ತಕ್ಕಂಥ ಟರ್ಮ್ ಯಾವುದು, ಬಿ ಬಾರ್. ಎ ಮತ್ತು ಎ ಬಾರ್ ಟ್ರಾನ್ಸಾಕ್ಟ್ ಆಗುತ್ತೆ. ಮೇಲ್ಗಡೆ ಯಾವುದು ಟರ್ಮ್ಸ್ ನಿಮಗೆ ರಿಲೇಟೆಡ್ ಇದ್ದಾವೆ, ಕ್ವಾಡ್ 2ಗೆ ಸಿ ಬಾರ್ ಪ್ಲಸ್ ಡಿ ಬಾರ್ ಆಸ್ ವೆಲ್ ಆಸ್ ಸಿ ಬಾರ್ ಪ್ಲಸ್ ಡಿ. ಇಲ್ಲಿ ನಿಮಗೆ ಸಿ ಬಾರ್ ಕಾಮನ್ ಟರ್ಮ್ ಇರುತ್ತೆ, ಡಿ ಬಾರ್ ಟು ಡಿ ಟ್ರಾನ್ಸಾಕ್ಟ್ ಆಗುತ್ತೆ. ಅಂದರೆ ನಿಮಗೆ ಉಳಿಯತಕ್ಕಂಥ ಟರ್ಮ್ ಯಾವುದು, ಬಿ ಬಾರ್ ಪ್ಲಸ್ ಸಿ ಬಾರ್. ದಟ್ ಈಸ್ ದ ಲಾಸ್ಟ್ ಸಿಂಪ್ಲಿಫೈಡ್ ಆನ್ಸರ್ ಫಾರ್ ದ ಕ್ವಾಡ್ 2. ಈಗ ನಾನು ಏನು ಮಾಡಬೇಕು, ಜಸ್ಟ್ ಯು ಆಲ್ರೆಡಿ ಫೈಂಡ್ ಔಟ್ ದ pair 1, pair 2, quad 1, quad 2 reduced expressions. Now I want to write the final POS expression. Okay, hence the final POS expression will be y within the bracket a comma b comma c comma d. ಒಂದೊಂದೇ ಟರ್ಮ್ ಅನ್ನು ಅಂದರೆ ಪೇರ್ 1ದ ರೆಡ್ಯೂಸ್ಡ್ ಎಕ್ಸ್ಪ್ರೆಷನ್ ಅನ್ನು ಬರ್ಕೋಬೇಕು, ಡಾಟ್ ಹಾಕಬೇಕು. ಪೇರ್ 2 ರೆಡ್ಯೂಸ್ಡ್ ಎಕ್ಸ್ಪ್ರೆಷನ್ ಅನ್ನು ಬರ್ಕೋಬೇಕು, ಡಾಟ್ ಹಾಕಬೇಕು. ಕ್ವಾಡ್ 1ದ ರೆಡ್ಯೂಸ್ಡ್ ಎಕ್ಸ್ಪ್ರೆಷನ್ ಅನ್ನು ಬರ್ಕೋಬೇಕು, ಡಾಟ್ ಹಾಕಬೇಕು. ಕ್ವಾಡ್ 2ದ ರೆಡ್ಯೂಸ್ಡ್ ಎಕ್ಸ್ಪ್ರೆಷನ್ ಅನ್ನು ಬರ್ಕೋಬೇಕು, ಡಾಟ್ ಹಾಕೋಬೇಕು. ಹೌದಾ, ಅದನ್ನು ಡಾಟ್ ಹಾಕಿ ಕಂಪ್ಲೀಟಾಗಿ ಈ ಎಲ್ಲ ಎಕ್ಸ್ಪ್ರೆಷನ್ಸನ್ನು ಬರೆದಾಗ ನಂದು ಲಾಸ್ಟ್ ಆನ್ಸರ್ ಯಾವುದಕ್ಕೆ ಫೈಂಡ್ ಔಟ್ ಆಗುತ್ತೆ, ಮೇಲೆ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ನಿಗೆ. ಹೌದಾ, ದಟ್ ಈಸ್ ದ ಆನ್ಸರ್. ಎ ಪ್ಲಸ್ ಬಿ ಪ್ಲಸ್ ಸಿ ಡಾಟ್ ಎ ಬಾರ್ ಪ್ಲಸ್ ಸಿ ಬಾರ್ ಪ್ಲಸ್ ಡಿ ಡಾಟ್ ಎ ಪ್ಲಸ್ ಡಿ ಬಾರ್ ಡಾಟ್ ಬಿ ಬಾರ್ ಪ್ಲಸ್ ಸಿ ಬಾರ್. ಇಲ್ಲಿಗೆ ನಿಮ್ಮದು ಸೆಕೆಂಡ್ ಚಾಪ್ಟರ್ ದಟ್ ಈಸ್ ದ ಬೂಲಿಯನ್ ಆಲ್ಜಿಬ್ರಾ ಈಸ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟೆಡ್. ಹೌದಾ, ಎಲ್ಲ ಕಾನ್ಸೆಪ್ಟ್ಸು ಕಂಪ್ಲೀಟ್ ಆಗಿದೆ. ಫಸ್ಟ್ ನೀವು ಇದರಲ್ಲಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ, ಯಾವುದ್ಯಾವುದು ಲಾಸನ್ನು ಕಲ್ತಿದ್ದೀರಿ. ಹೌದಾ, ಆಮೇಲೆ ಮಿನ್ ಟರ್ಮ್ಸ್ ಅಂದರೆ ಏನು ಕಲ್ತಿದ್ದೀರಿ, ಮ್ಯಾಕ್ಸ್ ಟರ್ಮ್ಸ್ ಅಂದರೆ ಏನು ಕಲ್ತಿದ್ದೀರಿ, ಬೇಸಿಕ್ ಎಲ್ಲ ಲಾಸನ್ನು ಕಲ್ತಿದ್ದೀರಿ. ಡಿ ಮಾರ್ಗನ್ಸ್ ಫಸ್ಟ್ ಥೇರಮ್ ಸೆಕೆಂಡ್ ಥೇರಮನ್ನು ಕಲ್ತಿದ್ದೀರಿ. ಹೌದಾ, ಆಮೇಲೆ ಏನು ಕಲ್ತಿದ್ದೀರಿ, ಕೆ ಮ್ಯಾಪನ್ನು ಕಲ್ತಿದ್ದೀರಿ. ಕೆ ಮ್ಯಾಪ್ನಲ್ಲಿ ಬರ್ತಕ್ಕಂಥ ಎಲ್ಲ ರೂಲ್ಸನ್ನು ಕೂಡ ಕಲ್ತಿದ್ದೀರಿ. ಕೆ ಮ್ಯಾಪ್ನಲ್ಲಿ ಒಂದು SOP ರಿಡಕ್ಷನ್ ಕಲ್ತಿದ್ದೀರಿ, ಒಂದು POS ರಿಡಕ್ಷನನ್ನು ಕಲ್ತಿದ್ದೀರಿ. ಹೌದಾ, ಇದು ಎಲ್ಲ ಕಾನ್ಸೆಪ್ಟ್ಸು ನಿಮಗೆ ಯಾವ ಚಾಪ್ಟರ್ನಲ್ಲಿ ಬರುತ್ತೆ, ಚಾಪ್ಟರ್ ನಂಬರ್ 2 ದಟ್ ಈಸ್ ಬೂಲಿಯನ್ ಆಲ್ಜಿಬ್ರಾ. ಓಕೆ, ಥ್ಯಾಂಕ್ ಯು.